ಇವತ್ತು ಬೆಂಗಳೂರಿನ ತಿಮ್ಮೂರ ಕನ್ವೆನ್ಷನ್ ಹಾಲ್ನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಕರಕುಶಲ ನಿಗಮ ನಿಯಮಿತ ವತಿಯಿಂದ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಪಾನ್ಸರ್ಶಿಪ್ನಲ್ಲಿ ಎಕ್ಸಿಬಿಷನ್ ಕರಕುಶಲ ವಸ್ತುಗಳ ಪ್ರದರ್ಶನ ಆಯೋಜಿಸಿದ್ದೀವಿ. ಇವತ್ತು ಉದ್ಘಾಟಕರಾಗಿ ಸನ್ಮಾನ್ಯ ಸಚಿವರು ಸಣ್ಣ ಕೈಗಾರಿಕೆ ಶ್ರೀ ಎಂ ಟಿ ನಾಗರಾಜ್ ಉದ್ಘಾಟಿಸಿದ್ದಾರೆ. ಸ್ಥಳೀಯ MLA ಇದರ ಅಧ್ಯಕ್ಷತೆ ವಹಿಸಿದ್ದಾರೆ ಸೌಮ್ಯ ರೆಡ್ಡಿ ಅವರು. ಈ ಕಾರ್ಯಕ್ರಮದಲ್ಲಿ ನಮ್ಮ ನಿಗಮದ ಅಧ್ಯಕ್ಷರಾದ ಶ್ರೀ ಬೇಡೂರು ರಾಘವೇಂದ್ರ ಪಾಲ್ಗೊಂಡಿದ್ದರು. ಈ ವೃತ್ತಿಯನ್ನು ಆಯೋಜಿಸಿದ್ವಿ. ಇದು 10 ದಿನಗಳ ಕಾಲ ನಡೆಯುತ್ತೆ. ಇದು ನೇರವಾಗಿ ಕರಕುಶಲ ಕರ್ಮಿಗಳಿಂದ ಗ್ರಾಹಕರಿಗೆ ಕೊಡುವಂಥ ಒಂದು ಸೌಲಭ್ಯ. ಯಾವುದೇ ಮಧ್ಯವರ್ತಿ ಇಲ್ಲದೆ ಇರೋದರಿಂದ ಈ ಕರಕುಶಲ ವಸ್ತುಗಳ ಕಾಸ್ಟ್ ಏನಿದೆ ಅದು ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಎಲ್ಲರೂ ಇದರ ಪ್ರಯೋಜನ ಪಡ್ಕೋಬೇಕು. ಇಲ್ಲಿ ದಿನ ನಡೆಯುತ್ತೆ, ಇನ್ನು 10 ದಿನಗಳ ಕಾಲ 24/7 ಇರುತ್ತೆ. ಸೊ ಇದರ ಪ್ರಯೋಜನವನ್ನು ಜನರು ಪಡ್ಕೋಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಮೂರು ಕೊಡುಗೆಗಳ ವಸ್ತು ಪ್ರದರ್ಶನ ಮತ್ತು ಮಾರಾಟದ ಕಾರ್ಯಕ್ರಮದ ಉದ್ಘಾಟನೆಯನ್ನ ಎಲ್ಲ ಮುಖ್ಯ ಅತಿಥಿಗಳು, ಅಧ್ಯಕ್ಷರು ಎಲ್ಲರೂ ಸೇರಿದಂತೆ ದೀಪ ಬೆಳಗುವುದರೊಂದಿಗೆ ಉದ್ಘಾಟಿಸಬೇಕು ಅಂತ ಎಲ್ಲರಲ್ಲೂ ನಾನು ಮನವಿಯನ್ನ ಮಾಡಿಕೊಳ್ತಾ ಇದ್ದೀನಿ. ಈ ಸಮಾಜದ ಅಧ್ಯಕ್ಷತೆಯಲ್ಲಿರುವ ಈ ಕ್ಷೇತ್ರದ MLA ಸೌಮ್ಯ ರೆಡ್ಡಿ ಕರ್ನಾಟಕ ರಾಜ್ಯ ಕರಕುಶಲ ನಿಗಮದಿಂದ ಅಧ್ಯಕ್ಷರಾದ ಬೇಡೂರು ಗೌರ್ಮೆಂಟ್ ಆಫ್ ಇಂಡಿಯಾದ ಹ್ಯಾಂಡಿಕ್ರಾಫ್ಟ್ಸ್ ಡೆವಲಪ್ಮೆಂಟ್ ಮಿಷನ್ ಹ್ಯಾಂಡಿಕ್ರಾಫ್ಟ್ಸ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಶ್ರೀನಾಥ್ ಅವರೇ, ಇಲ್ಲಿ ಬಂದಿರುವ ಎಲ್ಲ ಕರಕುಶಲ ಬಂಧುಗಳೇ, ಆಹ್ವಾನಿತರೆ, ಪತ್ರಿಕಾ ಮಿತ್ರರು, ಇವತ್ತಿನ ಕಾರ್ಯಕ್ರಮ ಗಾಂಧಿ ಕ್ಷೇತ್ರದ ಕರಕುಶಲ ವಸ್ತುಗಳ ಪ್ರದರ್ಶನ. ಇದನ್ನು ಕಳೆದ ಕೆಲವು ವರ್ಷಗಳಿಂದ ಕರ್ನಾಟಕ ಸರ್ಕಾರ ಮುಖ್ಯವಾಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಪಾನ್ಸರ್ಶಿಪ್ನಲ್ಲಿ ಮಾಡ್ಕೊಂಡು ಬರ್ತಾ ಇದೆ. ಕರ್ನಾಟಕ ಸರ್ಕಾರ ನಮ್ಮ ನಿಗಮ ಕರ್ನಾಟಕ ಕರಕುಶಲ ನಿಗಮದಿಂದ ಕರಕುಶಲ ಕರ್ಮಿಗಳನ್ನು ಉಳಿಸಿ 10 ದಿನದ ಪ್ರದರ್ಶನ ನೀಡಲಾಗ್ತಾ ಇದೆ. ಡೈರೆಕ್ಟಾಗಿ ನೇರವಾಗಿ ಗ್ರಾಹಕರಿಗೆ ಯಾವುದೇ ಮಧ್ಯವರ್ತಿ ಇಲ್ಲದೆ ನೇರವಾಗಿ ಗ್ರಾಹಕರಿಗೆ ಕರಕುಶಲ ಕರ್ಮಿಗಳು ತಮ್ಮ ವಸ್ತುಗಳನ್ನು ಮಾರಾಟ ಮಾಡಬಹುದಾದ ಒಂದು ವೇದಿಕೆ. ಇಲ್ಲಿ ನಾವು ಯಾವುದೇ ಸ್ಟಾಲ್ಗಳಿಗೆ ರೆಂಟ್ ತಗೊಂಡಿಲ್ಲ, ಎಲ್ಲ ರೆಂಟ್ ಫ್ರೀ. ಎಲೆಕ್ಟ್ರಿಸಿಟಿ ಖರ್ಚಾಗಲಿ, ನೀರಿನ ಖರ್ಚಾಗಲಿ ಯಾವುದೂ ಇಲ್ಲ, ಎಲ್ಲ ಉಚಿತವಾಗಿ ನೀಡಲಾಗಿದೆ. ಕರಕುಶಲ ಕರ್ಮಿಗಳನ್ನು ಪ್ರೋತ್ಸಾಹಿಸಲಿಕ್ಕೆ ಈ ಒಂದು ನಡೆ. ಹಾಗೆಯೇ ಯಾರು ಇವತ್ತು 3 ಜನ ಆರ್ಟಿಸನ್ಸ್ ಬಂದಿದ್ದಾರೆ. ಇವತ್ತು ಮೇಲ್ಗಡೆ ನೀವು 51 ಸ್ಟಾಲ್ ನೋಡ್ತಾ ಇದ್ದೀರಾ, ಕೆಳಗಡೆಯೂ ಇದೆ, ಅಲ್ಲಿ 49 ಸ್ಟಾಲ್ಗಳಿದೆ. ಬೇರೆ ಬೇರೆ ರಾಜ್ಯಗಳಿಂದ, ಲದಾಖ್ನಿಂದ ಬಂದಿದ್ದಾರೆ, ನಾರ್ತ್ ಈಸ್ಟಿಂದ ಬಂದಿದ್ದಾರೆ, ಕೆಳಗಡೆ ಕೇರಳದಿಂದ, ಅಕ್ಕಪಕ್ಕದ ತಮಿಳುನಾಡು, ಆಂಧ್ರ, ತೆಲಂಗಾಣ ಎಲ್ಲ ಕಡೆಯಿಂದ ಜನ ಬಂದಿದ್ದಾರೆ. ಅವರ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅವ್ರಿಗೆ ಬರುವ ಅವ್ರು ಬಂದು ಹೋಗಲಿಕ್ಕೆ ಅವ್ರ ಕೇಳಿಗೆ ಹಾಗೂ ಅವರು ಸಾಮಾನು ತರಲಿಕ್ಕೆ ಕೂಡ ಅವ್ರ ಸರಕು ಸಾಗಾಣಿಕೆ ವೆಚ್ಚ ಆಗುತ್ತೆ. ಅದನ್ನು ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾ ಭರಿಸ್ತಾ ಇದೆ.
ಮುಖ್ಯವಾಗಿ ಈ ಕೋವಿಡ್ ಸಮಯದಲ್ಲಿ ಏನು ಕರಕುಶಲಕರ್ಮಿಗಳು ತತ್ತರಾಗಿದ್ದರು ಅವರಿಗೆ ಒಂದು ಉದ್ದೇಶ ನೀಡುವ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗ್ಬಿಟ್ಟು ಇವತ್ತಿನ ಉಪಕಾರರಾಗಿ ನಮ್ಮ ಇಲಾಖೆಯ ಸಚಿವರು ಶ್ರೀ MPT ಅವರು ಮಾಡಿದ್ದಾರೆ. ಅವರಿಗೆ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀಮತಿ ದೀಪಾ ಅವರು ಕೂಡ ಈ ಕಾರ್ಯಕ್ರಮವನ್ನು ರೂಪಿಸಿ ಈ ದೇಶದ 14 ರಾಜ್ಯಗಳಿಂದ ಈ ಕರಕುಶಲಕರ್ಮಿಗಳು ಈ ಒಂದು ಮಹಿಳೆಯರು ಸ್ಥಾಪನೆ ಮಾಡಿದೆ. ಎಲ್ಲರಿಗೂ ಸರ್ಕಾರಗಳು ಇವರಿಗೆ ಸಹಕಾರ ಪ್ರೋತ್ಸಾಹ ಕೊಟ್ಟು ಈ ಕಾರ್ಯಕ್ರಮವನ್ನು ರೂಪಿಸಿ ಇವತ್ತು 100 ಮಹಿಳೆಗಳು ಈ ಮಾರಾಟವನ್ನು ಇವತ್ತು ಇಲ್ಲಿ ಇದ್ದಾರೆ. ಈ ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ರೂಪಿಸಿದಂಥ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಶ್ರೀಮತಿ ರೂಪಾ ಅವರೇ, ಹಾಗೆಯೇ ಇಲಾಖೆಯ ಎಲ್ಲ ಆಡಳಿತ ಸಿಬ್ಬಂದಿ ವರ್ಗದವರೇ, ಈ ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯಗಳು ಮನೆಗಳಲ್ಲಿ ತನ್ನ ಕೈಯಿಂದಲೇ ಇವನ್ನು ನಿರ್ಮಾಣ ಮಾಡಿ ಮಳಿಗೆಗಳಿಗೆ ವ್ಯಾಪಾರ ಮಾಡ್ತಕ್ಕಂಥ ಮಳಿಗೆಗಳಿಗೆ ಇವರು ಇದನ್ನು ಸಪ್ಲೈ ಮಾಡುವುದರ ಮೂಲಕ ಮತ್ತು ಅವರು ಕೂಡ ಕೆಲವು ಮಳಿಗೆಗಳನ್ನು ಸ್ಥಾಪನೆ ಮಾಡಿ ಆ ಮಳಿಗೆಗಳಿಂದ ಮಾರಾಟ ಮಾಡ್ತಕ್ಕಂಥ ಈ ಕರಕುಶಲಕರ್ಮಿಗಳು. ಅದಕ್ಕೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಮಾನ್ಯ ನರೇಂದ್ರ ಮೋದಿಜಿಯವರು, ರಾಜ್ಯ ಸರ್ಕಾರದ ಬಸವರಾಜ ಬೊಮ್ಮಾಯಿಯವರು, ನಾವು ಮುಖ್ಯಮಂತ್ರಿಗಳು ಇದಕ್ಕೆ ಹೆಚ್ಚಿನ ಸಹಕಾರ ಮತ್ತು ಪ್ರೋತ್ಸಾಹ ನಿಧಿ ಕೂಡ ಕೊಡ್ತಕ್ಕಂಥ ಕೆಲಸ. ಇದು ಮೂಲ ಉದ್ದೇಶ ಆರ್ಥಿಕವಾಗಿ ಹಿಂದುಳಿದವರಿಗೆ ಇದು ಒಂದು ಸಣ್ಣ ಗುಡಿ ಕೈಗಾರಿಕೆಗಳ ರೀತಿ ಇವರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋ ಮೂಲ ಉದ್ದೇಶ. ಇವರಿಗೆ ಉದ್ಯೋಗ ಸೃಷ್ಟಿಯಾಗಬೇಕು. ಹೆಣ್ಣು ಮನೆಗಳಲ್ಲಿ ತನ್ನ ಮನೆ ಕೆಲಸ ಮಾಡುವುದರ ಮೂಲಕ ಜೊತೆಯಲ್ಲಿ ಇಂಥ ವಸ್ತುಗಳನ್ನು ತಯಾರಿ ಮಾಡಿ ಇವುಗಳನ್ನು ಮಾರಾಟ ಮಾಡಿ ಆರ್ಥಿಕವಾಗಿ ಸಬಲರಾಗಬೇಕು, ಸಂಪನ್ಮೂಲ ಅಭಿವೃದ್ಧಿಗೊಳಿಸಬೇಕು ಉದ್ದೇಶದಿಂದ ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಎಲ್ಲ ಸರ್ಕಾರಗಳು ಆರ್ಥಿಕತೆಗಳನ್ನು ಕೂಡ ಸರ್ಕಾರಗಳು ಕೊಡ್ತಾ ಇದ್ದಾರೆ. ನನಗೆ ಬಹಳ ಸಂತೋಷ. ಇವರು ಪಾಪ ನಮ್ಮ ವ್ಯವಸ್ಥಾಪಕರು ಒಂದು ಸಾರಿ ಉದ್ಘಾಟನೆ ಮಾಡಿ ನಾವು ದಾಖಲೆ ಕೊಟ್ಟಿದ್ವಿ. ನಾವು ಕರ್ನಾಟಕದಿಂದ ಬರೋಕ್ಕಾಗಲ್ಲ. ಇವರು ಕೂಡ ಗೋವಿಂದೂರು, ಆಮೇಲೆ ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ ಈ ರಸ್ತೆ ಕಾರ್ಯಕ್ರಮ ಮತ್ತು ಕೆಲವು ಉದ್ಘಾಟನೆ ಕಾರ್ಯಕ್ರಮ ಮುಗಿಸಿ ನಾನು ಬಹಳ ಸಂಯುಕ್ತ ಸಚಿವ ಭಗವಂತ ಆದರೂ 15 ನಿಮಿಷಗಳು ನಾನು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಬಂದು ಎಲ್ಲ ಮಹಿಳೆಗಳು ನಾವು ಪರಿಶೀಲನೆ ಮಾಡಿ ಆ ಮಹಿಳೆಗಳಲ್ಲಿ ಮಾರಾಟ ಮಾಡತಕ್ಕಂಥವರು ಅವರೆಲ್ಲೂ ಕೂಡ ಯಾವ ಬ್ಯಾಂಕಿಂದ ಬಂದಿದ್ದೀರಾ, ನೀವು ಯಾವ ರೀತಿ ತಯಾರಿ ಮಾಡ್ತೀರಾ, ಈ ತಯಾರಿ ಮಾಡುವಂಥ ವಸ್ತುಗಳು ಯಾವ ಗ್ರಾಮೀಣರು ಯಾವ ಪದಾರ್ಥಗಳನ್ನ ತಯಾರು ಮಾಡ್ತಾರೆ ಅಂತ ಕೇಳಿದಾಗ ಅವರು ಏನು ಪ್ರತಿನಿಧಿಯಿಂದ ಮಣ್ಣಿನಿಂದ ಮತ್ತು ಕೊಂಬು, ಆ ಮರದ ಕೊಂಬಿನಿಂದ ಬಹಳಷ್ಟು ಮಣ್ಣಿನಿಂದ ತಯಾರು ಮಾಡಿರುವಂಥ ವಸ್ತುಗಳಿದ್ದಾರೆ. ನಮಗೆ ಬಹಳ ಸಂತೋಷ ಆಯಿತು. ಪ್ರಾಚೀನ ಕಾಲದಲ್ಲಿ ನಮ್ಮ ಹಿರಿಯರು, ನಮ್ಮ ಪ್ರಾಥಮಿಕ ಕಾಲದಲ್ಲಿ ಅದನ್ನು ಕೂಡ ಮಡಿಕೆ ಮೇಲೆ ಊಟ ಮಾಡ್ತಾರೆ. ಯಾವುದೇ ಬಳಸಬೇಕಾದ್ರೂ ಮಡಿಕೆ, ನೀರು ಕುಡಿಬೇಕಾದ್ರೆ ಸೊಪ್ಪು ಮಡಿಕೆ, ಗ್ಲಾಸು ಮಡಿಕೆ, ಪಾತ್ರೆಗಳು ಮಣ್ಣು
ಆ ಬಂಧಗಳು ಪ್ರಾಣಿಗಳು ನಮಗೆ ಬಹಳ ಸಂತೋಷ ಆಯಿತು. ಇದು ಇಂದಿನ ಯುವ ಪೀಳಿಗೆಯನ್ನು ಕೂಡ ಇದನ್ನು ನಾವು ಪರಿಶೀಲಿಸಬೇಕು. ಇದರ ಮುಂದಿನ ದಿನಗಳಲ್ಲಿ ಕೂಡ ಇದು ನಿರಂತರವಾಗಿ ಇದಕ್ಕೆ ನಾವು ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸ ನಾವು ಸರ್ಕಾರ ಮತ್ತು ಅಧಿಕಾರಿಗಳು ಕೂಡ ನಾವು ಜೊತೆಯಲ್ಲಿ ನಾವು ಪ್ರೋತ್ಸಾಹ ಹಾಕಬೇಕು. ತುಂಬ ನಿಯೋಜಿತ ಇಲ್ಲ ಮನೆಗಳನ್ನು ಮಾಡಲಿಕ್ಕೆ ಇವರು ಹೋಗಬೇಕಾದ ಖರ್ಚು ವೆಚ್ಚಗಳು ಇವರ ಪ್ರತಿನಿತ್ಯ ಪದ್ಯ ಎಲ್ಲವೂ ಕೂಡ ನಮ್ಮ ನಿರ್ಮಾಣವನ್ನು ನಮ್ಮ ಸರ್ಕಾರಕ್ಕೆ ಬಹಳ ಸಂತೋಷ. ನಾನು ನೋಡಿದೆ ಈಗ ಮನೆಗಳು ಯಾರು ಆರ್ಥಿಕ ಮತ್ತು ಸ್ಥಿತಿಗಳು ಯಾರು ಇಲ್ಲ. ಆವತ್ತಿನ ದಿನ ಈ ಕಸಬು ಕೆಲಸ ಮಾಡುವುದರ ಮೂಲಕ ತನ್ನ ಜೀವನೋಪಾಯವನ್ನು ಸಾಧಿಸುವಂತ ಈ ಒಂದು ಕರ್ಮಿ बहुत जिला हमारे एमएलए सभी बताया अभी सभी अपना ध्यान में बना के दुकान में आप रखता और सही देता और प्यार से बोलता जोर से बोलता मेरे दिल को बहुत खुश हो गया। अभी भी ऐसा टेक्नोलॉजी आज का टेक्नोलॉजी में इतना हाथ मेरे मन से हाथ में बनाएगा इतना एक दुकान में अभी हमें देखते हैं अपन केंद्र सरकार राज्य सरकार सभी हमको फाइनेंस से सपोर्ट आपको करेगा। अभी हम इधर तस्वीर का दुकान आपको रखने के लिए मेरा निवेश से आपको परमिशन मिला। आपको तस्वीर में अच्छा व्यापार हो। अभी आप अध्यक्ष होते हैं व्यवस्था रहने सभी आपने टेक करके उद्घाटन किया। सभी हमारे हाथ से उद्घाटन हो गया। व्यापार भी आपको अच्छा हो। अब बहुत ख्याल से बात करता और यह कार्यक्रम आज उद्घाटन यदि किया आपको 10 दिन में अच्छा व्यापार होना। अब बहुत बहुत दूर से इधर आया। हमें अल्लाह को प्रार्थना करता आप लोग को दुकान में सभी अच्छा व्यापार होना, अपने अच्छा पैसा आपको कमाना और दूसरा कभी भी इधर पे ऐसा फंक्शन करने के लिए आप जरूर आना। सबको बोल के आप सबको धन्यवाद करके जरा से उद्घाटन किया। सभी व्यवस्था को एमएलए हमारे दूसरा अध्यक्ष सबको को अभिनंदन करके आपको पूरा अब नमस्कार करके ನನ್ನ ಮಾತನ್ನು ಎರಡು ಮಾತನ್ನು ನಾನು ಮುಗಿಸ್ತೇನೆ. ರಾಜ್ಯದಲ್ಲಿ ತನ್ನದೇ ಆದಂಥ ಒಂದು ಗೌರವ ಮತ್ತು ತನ್ನದೇ ಆದಂಥ ಛಾಪು ಮೂಡಿಸಿರತಕ್ಕಂಥ ನೂರಾರು ವರ್ಷಗಳಿಂದ ಇತಿಹಾಸವನ್ನು ಸೃಷ್ಟಿ ಮಾಡತಕ್ಕಂಥ ಕರಕುಶಲ ನಿಗಮ ಇವತ್ತು ಅನೇಕ ಕಾರ್ಯಗಳಲ್ಲಿ ಮುಂಚೂಣಿಯಾಗಿದೆ. ಇವತ್ತು ಕೇಂದ್ರ ಸರ್ಕಾರದ ಅನೇಕ ಆಲೋಚನೆಗಳು ಉದ್ದೇಶಗಳು ಕರಕುಶಲ ಕರ್ಮಿಗಳನ್ನು ಬೆಳೆಸಬೇಕು, ಕರಕುಶಲ ಕರ್ಮಿಗಳು ತಯಾರು ಮಾಡುವಂಥ ವಸ್ತುವನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಪರಿಚಯಿಸಬೇಕೆನ್ನುವ ಉದ್ದೇಶವನ್ನು ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಇಟ್ಕೊಂಡಿದ್ದಾರೆ.
ಅದೇ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೂ ಕೂಡ ಈ ಒಂದು ಕರಕುಶಲಕರ್ಮಿಗಳಿಗೆ ಉತ್ತೇಜನ ಕೊಡಬೇಕೆನ್ನುವ ನಿಟ್ಟಿನಲ್ಲಿ ಸರ್ಕಾರ ಕೂಡ ಆಲೋಚನೆ ಮಾಡ್ತಿದೆ. ಈಗಾಗಲೇ ಅನೇಕ ವಿಚಾರಗಳನ್ನು, ಅನೇಕ ಕರಕುಶಲಕರ್ಮಿಗಳ ಕ್ಷೇಮಾಭಿವೃದ್ಧಿಗೆ ಈಗಾಗಲೇ ನಿಗಮ 16 ಆಲೋಚನೆಗಳು, 16 ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದಿದೆ. All of us who think that sometimes it may not be you don't support them now, then the entire art project under the authority cuts the whole. So ಹಾಗಾಗಿ ನಮ್ಮ ಎಲ್ಲ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸ್ ಎಲ್ಲ ನಮ್ಮಲ್ಲಿ ರಾಜ್ಯದಲ್ಲಿ ದೇಶದಿಂದ ಬಂದಿದ್ದಾರೆ. ದಯವಿಟ್ಟು ಅವರಿಗೆ ಪ್ರೋತ್ಸಾಹ ಮಾಡಿ ಅಂತ ನಾನು ಮನವಿ ಮಾಡಬಹುದು. ತಪ್ಪು ಅಂಶಗಳು 10 ದಿನಗಳಿಂದ ಅವರು ಹಿಂದಿನ 23 ಈ ಕರಕುಶಲಗಳಿಗೆ ದೇಶದ ವಿವಿಧ ಭಾಗಗಳಿಂದ ಎಲ್ಲ ಕರಕುಶಲ ಜನರಿಗೆ ಆಡಳಿತದಿಂದ 3,000 ಆಗಿದ್ದೇವೆ. ಈಗಾಗಲೇ 15,000 ವಸ್ತುಗಳು ತಪ್ಪಿದೆ. ಈಗ ಒಂದು ದೊಡ್ಡವಾದ ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಿದ್ದು. ಉದ್ಘಾಟನಾ ಸಮಾರಂಭದಲ್ಲಿ ಮಾನ್ಯ ಸಚಿವರು, ಸಣ್ಣ ಕೈಗಾರಿಕೆ, ಪೌರಾಡಳಿತ ಹಾಗೂ ಸಾರ್ವಜನಿಕ ಉದ್ಯಮಗಳ ಇಲಾಖೆ ಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀ NTB ನಾಗರಾಜ್ ಅವರಿಗೆ ಕೇಳ್ಕೊಂಡಾಗ ಅವರು ಸಾಹೇಬರು ಇವತ್ತು ಚಿಕ್ಕಬಳ್ಳಾಪುರದಲ್ಲಿದ್ದರು. ಆದರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಅತ್ಯಂತ ಯಶಸ್ವಿಯಾಗಿ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿದ್ದಾರೆ. ಅವರಿಗೆ ನಮ್ಮ ನಿಗಮದ ಪರವಾಗಿ ಮತ್ತು ಕರಕುಶಲ ಜವಳಿ ಮಂತ್ರಾಲಯ ಪರವಾಗಿ ಹೃತ್ಪೂರ್ವಕವಾದ ವಂದನಾರ್ಪಣೆಯನ್ನು ಅರ್ಪಿಸುತ್ತಿದ್ದೇವೆ. ಯಶಸ್ವಿಯಾಗಿ ಅಧ್ಯಕ್ಷತೆ ಭಾಷಣ ನೆರವೇರಿಸಿ ಇತರೊಡೆಯನ್ನು ಹೇಳ್ತಿದ್ದಾರೆ. ಅವರಿಗೂ ಕೂಡ ನಿಗಮದ ಪರವಾಗಿ ಅಭಿವೃದ್ಧಿ ಆಯುಕ್ತ ಕರಕುಶಲ ಜವಳಿ ಮಂತ್ರಾಲಯ ಪರವಾಗಿ ಹೃತ್ಪೂರ್ವಕವಾದ ವಂದನಾರ್ಪಣೆಯನ್ನು ಅರ್ಪಿಸುತ್ತೇವೆ. ಅದೇ ರೀತಿ ನಮ್ಮ ನಿಗಮದ ಅಧ್ಯಕ್ಷರು ಉದಯೋನ್ಮುಖ ಯುವ ರಾಜಕಾರಣಿಯಾಗಿರ್ತಕ್ಕಂಥ ಡಾಕ್ಟರ್ ಬೇಳೂರು ರಾಘವೇಂದ್ರ ಶೆಟ್ಟಿ ಅವರು ಕೂಡ ಇವತ್ತು ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು ಅನ್ಸುತ್ತೆ ಅವರು. ಆದರೂ ಕೂಡ ನಿಗಮದ ಒಂದು ಕಾರ್ಯಕ್ರಮವನ್ನು ಮನಸ್ಸಲ್ಲಿಟ್ಟುಕೊಂಡು ಆ ಕಾರ್ಯಕ್ರಮವನ್ನು ರದ್ದುಪಡಿಸಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಅವರಿಗೂ ಕೂಡ ನಮ್ಮ ನಿಗಮದ ಪರವಾಗಿ ಮತ್ತು ಅಭಿವೃದ್ಧಿ ಆಯುಕ್ತರು ಕರಕುಶಲ ಜವಳಿ ಮಂತ್ರಾಲಯ ಪರವಾಗಿ ಹೃತ್ಪೂರ್ವಕವಾದ ವಂದನಾರ್ಪಣೆ ಅರ್ಪಿಸುತ್ತಿದ್ದೇವೆ. Namaste, welcome to Astha Mithila Kala. This is a local Madhubani painting. We are here to promote the local Madhubani art all over India. This is an art which was started in Madhubani, where artisans use minute painting details to paint paintings, bedsheets, pattas, saris, and lot of other items, which is totally handwork and there is no machine or any other things involved. These can be worn on any occasions like functions, so marriages functions or any other housewarming ceremony or anything. These are great for gifting purposes, and if you see across the things, these are very beautiful and very minute work done purely by hand. And you have even in kurtas both for men's and ladies, and beautiful dupattas and saris available. Did this in Bihar to promote the Madhubani painting and the local art culture to all over India. Now we have all kinds of products like we have saris and dupattas. You will see our exclusive piece, which is a bedsheet, a very beautiful bedsheet that you paintings. This was started in Madhubani by our grandfathers,
culture to all over India and to give employment opportunity to the local artisan who can develop a career in all of this. You will see here all the beautiful paintings done by all the artisans. It's purely handwork. There are no machines or any other involved. The minute details and everything is done by hand. These are also bedsheets, sarees, and dupattas we have. And we have special items like pugs which can be worn. And you will see how beautiful this dupatta looks, which can be worn at any occasion, marriages, functions, regular use. So we ask you to please visit our store and promote the local paintings and local culture all over India. And please visit us. We will see you soon. Thank you. ಏನು BBTL ಅಂದ್ರೆ कांची को जय करने के लिए स्वयं जगन्नाथ और बलभद्र ये वेश कल्कि वेश जा रहे हैं। कांची अभियान बोलते हैं। रास्ते में ये मानी को उनको दही पिलाता है। स्टोरी एक होता है जगन्नाथ का, और ये सब राधा कृष्ण झूला में बैठे हैं। ड्रिल से बनाया जाता है, एनग्रेविंग कर करके ही ये आर्ट को सब बनाया जाता है। इसको पाम लीफ एनग्रेविंग वर्क बोलते हैं। ये थोड़ा डिफरेंट है। ये कोई पेंटिंग कर लेंगे, पेंटिंग नहीं होता है। इस पहले आयरन नीडल से एनग्रेविंग होता है। एनग्रेविंग करने के बाद एक वेजिटेबल डाई को इसमें लगाया जाता है। वो डाई से वो अंदर भरने के बाद ये ब्लैक कलर में सब दिखाई देता है। बहुत टाइम लग जाता है इसको बनाने में। ये सब ट्रेडिशनल है। बहुत पुराने ज़माने में रामायण महाभारत गीता भी इसी टाइप का ही लिखा है।